ನೀವೇ ಬರ್ಬೇಕಂತೆ. ಇದು ಶುಂಠಿ ಬೆಳ್ಳುಳ್ಳಿ ಆಡ್ಸಕ್ಕಿರಪ್ಪ ಅಲ್ಲಿ ಯಾರು ಒಳಗೆ ನೆಲೆ ಹಿಡ್ಕೋಬೇಕು ಬಾಂಡ್ಲಿದ್ರು ಕೊಡಕ್ಕೆ ಹೇಳಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅಶುದೀಪ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನು ಅಂದರೆ, ಇವತ್ತು ನಯನಕ್ಕನ ಸೀಮಂತ, ಹಂಗಾಗಿ ಎಲ್ಲ ಬಂದಿದ್ವಿ. ನಯನಕ್ಕ ಬೆಳಗ್ಗೆ ಎದ್ದು ಬಿಡ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೈಟೇ ರಂಗೋಲಿ ಬಿಡಿಸಿದ್ರು. ಅದ್ರ ಮೇಲೆ ನಾನು ಸಮಿ ಇಬ್ಬರು ಕೂತ್ಕೊಂಡು ಅದ್ರ ಮೇಲೆ ಮತ್ತೆ ರಂಗೋಲಿ ಬಿಡಿಸ್ಬಿಟ್ಟು ಬಣ್ಣ ಹಚ್ತಾ ಇದ್ವಿ. ರಂಗೋಲಿ ಬಿಡಿಸಿ ಬಣ್ಣ ಹಚ್ಚೋರು ಇಷ್ಟೊಂದು ಟೈಮ್ ತಗೊಳ್ಳಲ್ಲ. ಅಷ್ಟು 1 ಅವರಿಂದ ನಾವು ಬಿಡಿಸ್ತಾನೆ ಇದ್ದೀವಿ, ಮುಗಿತಾನೆ ಇಲ್ಲ ಅದಂತೂ. ಬಣ್ಣ ಎಲ್ಲ ಹಚ್ಚಾಯಿತು, ಎಲ್ಲ ರೆಡಿ ಆದ್ವಿ. ಇವಾಗ ನಯನಕ್ಕನ ಕೂರ್ಸೋಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಹೂವು, ಹಣ್ಣು, ಬಳೆ ಎಲ್ಲ, ಪ್ರತಿಯೊಂದು ತಿಂಡಿ ಎಲ್ಲ, ಸ್ವೀಟ್ ಎಲ್ಲ ಏನೇನು ಮಾಡ್ಕೊಂಡು ಬಂದಿದ್ರು ಅದೆಲ್ಲ ಟೇಬಲ್ ಮೇಲೆ ಇಟ್ಬಿಟ್ಟು ರೆಡಿ ಮಾಡ್ಕೊಂಡಿದ್ರು. ಇವಾಗ ನಯನಕ್ಕನ್ನ ಕೂರಿಸ್ಬೇಕು, ಕರ್ಕೊಂಡ್ಬಂದಿದ್ರು ಅಷ್ಟೇ. ಗಾಳಿ ಬರ್ತೈತೆ ನೈನಾ? ನನ್ನ ಮಗಳಂತೂ ಯಾವಾಗಲೂ ಸೊಂಟದ ಮೇಲೆ ಕೂತಿರ್ತಾಳೆ ಜಾಸ್ತಿ. ಇವಾಗ ಶಾಸ್ತ್ರ ಎಲ್ಲ ಮಾಡಬೇಕಲ್ಲ, ಹಂಗಾಗಿ ಫಸ್ಟಿಗೆ ಚೇತಣ್ಣನ ಕರೆದ್ರು ಶಾಸ್ತ್ರ ಮಾಡು ಅಂತ ಹೇಳ್ಬಿಟ್ಟು. ಶಮಿ ನನ್ ಫೋನ್ ಇಸ್ಕೊಂಡ ಸಾತೋಗ ಬಳೆ ತೋರ್ಸು ಅಂದ್ರೆ ಅದು ದೊಡ್ಡ ಕೊಡ ಬಳೆ ಕೈಗೆ ಅಮ್ಮ ಬೆಳಗ್ಗೆನೆ ಕೂರಿಸ್ಬೇಕಿತ್ತಲ್ಲ, ಹಂಗಾಗಿ ಕೂರಿಸಿದ್ರು. ನೆಂಟರು ಸ್ವಲ್ಪ ಜನ ಬಂದಿದ್ದಾರೆ, ಇನ್ನು ಬರೋರೆಲ್ಲ ಬರ್ತಾ ಇದ್ದಾರೆ. ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಾರೆ. ಯಾರ್ಯಾರು ಮಾಡ್ಬೇಕು ಅವರೆಲ್ಲ ಮಾಡ್ತಾ ಇದ್ದಾರೆ ಶಾಸ್ತ್ರ ಎಲ್ಲನೂ. ಇಲ್ಲೇ ನಿತ್ಕೊಂಡಿಂಗ ಇದು ಈ ಕಡೆ ಕಿಡ್ಲಾ ಇದು ಏನ ಸೀರೆ ಅದಕ್ಕೆ ಅದು ಅಲ್ಲಡೆ ಕೇಳು, ತೆಗಿ ತಟ್ಟ ತೆಗಿ. ಇದು ಮಾಡ್ತಿದ್ವಿ, ನೀ ಹೇಳಿದ್ಯಾ? ನಗಡಿ ನಗಡಿ ನಮ್ಮ ಅತ್ತೆನೂ ಶಾಸ್ತ್ರ ಎಲ್ಲ ಮಾಡಾಯಿತು. ಇವಾಗ ನಮ್ಮ ಅತ್ತೆದಾದ್ಮೇಲೆ ನಾನು ಶಾಸ್ತ್ರ ಮಾಡೋಣ ಅಂತ ಹೋದೆ. ನನಗೆ ಅಷ್ಟಾಗಿ ಶಾಸ್ತ್ರ ಏನು ಬರಲ್ಲ. ಎಲ್ಲರೂ ಶಾಸ್ತ್ರ ಮಾಡಿದ್ರಲ್ಲ, ಅದು ನೋಡ್ಕೊಂಡು ನನಗೆ ಅರಿಶಿನ ಕುಂಕುಮ ಇಟ್ಟು ಕಡಲೆ ಹಾಕಿ ಆರತಿ ಎತ್ತಿದೆ ಅಷ್ಟೇ. ಫಸ್ಟ್ ಟೈಮು ಈ ಥರ ಶಾಸ್ತ್ರ ಎಲ್ಲ ಮಾಡ್ತಾ ಇರೋದು. ನಾನು ಯಾವತ್ತೂ ಶಾಸ್ತ್ರ ಏನು ಮಾಡಿಲ್ಲ. ಶಾಸ್ತ್ರ ಎಲ್ಲ ಅಂದರೆ ಹಿಂದೆನೇ ಇರ್ತೀನಿ, ಹಿಂದೆ ನಿಂತ್ಕೊಳ್ತೀನಿ, ಬೇಕಿದ್ರೆ ಯಾರಾದರೂ ಮಾಡ್ಕೊಳ್ಳಿ ಅಂತವ. ಇದೇ ಫಸ್ಟ್ ಶಾಸ್ತ್ರ ಎಲ್ಲ ಮಾಡ್ತಾ ಇರೋದು. ನೀವು ಚೆನ್ನಾಗಿ ಬರ್ಬೇಕಲ್ಲ. ಡನ್ ಡನ್. ಅಲ್ಲ ಇಬ್ರ ಹತ್ರ ಆಗಿತ್ತು ಒಂಚೂರು ವರ್ಷಂಟಿದು. ಅದು ಲೈಟ್ ಆಫ್ ಮಾಡಿದ್ರೆ ಚೆನ್ನಾಗಿ ಬರುತ್ತೇನ.
ತಗೊಂಬನ್ನಿ ಅವ್ರು ಚೂರ್ ಬಂದ ತಕ್ಷಣ ಸ್ವೀಟ್ ಕೊಟ್ಬಿಡನೆಲ್ಲ ಇವಾಗ ಶಾಸ್ತ್ರ ಎಲ್ಲ ಮುಗೀತು. ಹೊರಗಡೆ ಮಾಡಿದರೆ ಇನ್ನೂ ಚೆನ್ನಾಗಿ ಫೋಟೋಸ್ ಎಲ್ಲ ಬರೋದು. ಇವಾಗೆಲ್ಲ ಮುಗಿಸ್ಕೊಂಡು ಎಲ್ಲರೂ ಊಟಕ್ಕೆ ಹೋದರು. ನಾವು ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಸಮ್ಮಿ ಕರ್ಕೊಂಡೋಗಿ ಇವರಿಬ್ರು ರೀಲ್ಸ್ ಮಾಡಿಸ್ತಾ ಇದ್ಲು. ನಾವು ಊಟಕ್ಕೆ ಹೋಗಿದ್ವಿ. ಊಟ ಎಲ್ಲ ಮುಗೀತು, ಮನೆಗೆ ಕರ್ಕೊಬಂದರು, ಆರತಿ ಎತ್ತುತ್ತಾ. ಹಾಗೆ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.